ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಕೃಷ್ಣ ಅರ್ಜುನರ ಸಂವಾದ ರೂಪ ನಡೀತಾ ಇರ್ತದೆ. ಇದರಲ್ಲಿ ಕೃಷ್ಣನ ಬೋಧನೆಯಿಂದ ತಿಳಿವನ್ನು ಪಡೆದುಕೊಂಡಂಥ ಅರ್ಜುನ ಹೇಳ್ತಾನೆ, ಪರಮಾತ್ಮ, ನನಗೆ ಸಂದೇಹ ನಿವಾರಣೆ ಆಯಿತು, ನನ್ನ ಜನ್ಮ ಸಾರ್ಥಕವಾಯಿತು, ನಿನ್ನ ಸ್ವರೂಪ ಏನೆಂಬುದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ಹೇಳ್ತಾನೆ. ಮತ್ತೆ ಮುಂದುವರೆದ ಅರ್ಜುನ ಹೇಳ್ತಾನೆ, ಹೇ ಜಗನ್ನಾಥ, ಪರಬ್ರಹ್ಮರಾದ ತಾವು ಈ ವಿಶ್ವಕ್ಕೆ ವಿಶ್ರಾಂತಿ ಸ್ಥಾನವಾಗಿ ಪರಮ ಪವಿತ್ರವಾದ ಪರಮ ಮಿತ್ರರಾದ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೂ ಪರಮ ದೇವತಾ ಸ್ವರೂಪರಾಗಿರುವಿರಿ. ಸ್ವಯಂ ಸಿದ್ಧರಾದ ತಾವು 25ನೇ ತತ್ವವಾದ ಪುರಾಣ ಪುರುಷರು. ಮಾಯಾತೀತರಾದ ತಾವು ನನ್ನನ್ನು ಎಂದಿಗೂ ಜನ್ಮಬಂಧನದಲ್ಲಿ ಬೀಳದಂತೆ ರಕ್ಷಿಸುವಿರೆಂಬ ವಿಷಯವು ಚೆನ್ನಾಗಿ ಒಳಪಾಯಿತು. ಭೂತ ಭವಿಷ್ಯತ್ ವರ್ತಮಾನಗಳೆಂಬ 3 ಕಾಲಗಳಿಗೂ ಸೂತ್ರಧಾರಿಗಳಾದ ತಾವು ಜೀವಾತ್ಮರಿಗೆ ಅಧಿಪತಿಗಳಾಗಿಯೂ ಬ್ರಹ್ಮಾಂಡ ಪಾಲಕರಾಗಿಯೂ ಇರುವಿರೆಂದು ನನಗೆ ಚೆನ್ನಾಗಿ ಗೊತ್ತಾಯಿತು. ಏನು ಅರ್ಜುನನ ಪ್ರಶ್ನೆ ಏನು? ಅರ್ಜುನ ಏನು ಹೇಳ್ತಾ ಇದ್ದಾನೆ? ನೀನೇ ಪರಮಾತ್ಮ ಅಂತ ನಂಗೆ ಅರ್ಥ ಆಯಿತು ಸ್ವಾಮಿ. ಪೂರ್ಣ ಪ್ರಜ್ಞೆಯಿಂದ ನೀನು ಮಾನವ ಜನ್ಮವನ್ನು ತಳೆದಿದ್ದೀಯ ಅಷ್ಟೇ. ತ್ರಿಮೂರ್ತಿಗಳಿಗೂ ನೀನು ದೊಡ್ಡವನು, ಬ್ರಹ್ಮಾಂಡದ ಪರಿಪಾಲಕ ನೀನು, ವಿಶ್ರಾಂತಿ ಸ್ಥಾನ ನೀನು, ಇಡೀ ವಿಶ್ವಕ್ಕೆ ವಿಶ್ರಾಂತಿ ಸ್ಥಾನ ನೀನು. ಯಾರು? ಆ ಪರಮಪದ ಅಂತಕ್ಕಂಥದ್ದನ್ನ ಕುರಿತು ಇಲ್ಲಿ ದೇಹವನ್ನು ಕಲ್ಪಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥ ಮಾತು. ಪರಮಪದ ಅಂತಕ್ಕಂಥದ್ದು ಇಡೀ ವಿಶ್ವಕ್ಕೆ ವಿಶ್ರಾಂತಿ ಸ್ಥಾನ, ಬ್ರಹ್ಮಜ್ಞಾನ ಅಂತಕ್ಕಂಥದ್ದು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ದೇವತಾ ಸ್ವರೂಪ, ಪೂಜನೆಗೆ ಅರ್ಹವಾದ ಸ್ವರೂಪ. ಈಗ ನಾವು ಯಾವುದೋ ಒಂದು ದೇವತಾ ರೂಪವನ್ನು ಪೂಜೆ ಮಾಡ್ತೀವಿ. ಯಾವುದೋ ಒಂದು ರೂಪ ನಮಗೆ ಹಿರಿಯರು ತೋರಿಸ್ಕೊಟ್ಟಂತಹ ಯಾವುದೋ ಒಂದು ರೂಪನ್ನು, ಯಾವುದೋ ಒಂದು ಹೆಸರನ್ನ ನಾವು ಆರಾಧನೆ ಮಾಡ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಅವರು ಜ್ಞಾನಿಗಳು, ಆದರೆ ಅವರು ಕೂಡ ಉಪಾಸನೆಯನ್ನು ಮಾಡ್ತಾರೆ. ಯಾರು ಉಪಾಸನೆಯನ್ನು ಮಾಡ್ತಾರೆ? ಅವರು ಪರಬ್ರಹ್ಮದ ಸ್ವರೂಪದ ಉಪಾಸನೆಯನ್ನು ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅದು ಏನಂತ? ದೇವತಾ ಸ್ವರೂಪರಾಗಿರುವಿರಿ. ಯಾರಿಗೆ? ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೂ ಕೂಡ ಪರಮ ದೇವತಾ ಸ್ವರೂಪರಾಗಿರುವಿರಿ. ಅದನ್ನೇ ಯೋಗ ವಾಸಿಷ್ಠದಲ್ಲಿಯೂ ಕೂಡ ಶಿವನನ್ನ ವಸಿಷ್ಠರು ಕೇಳ್ತಾರೆ, ಸ್ವಾಮಿ, ನಿಜವಾದ ದೇವರು ಯಾರು, ಅವನ ಉಪಾಸನಾ ಕ್ರಮ ಯಾವುದು ಅಂತ. ಅದಕ್ಕೆ ಶಿವ ಹೇಳ್ತಾನೆ, ನಿಜವಾದ ದೇವರು ತ್ರಿಮೂರ್ತಿಗಳಲ್ಲ, ದೇವತೆಗಳಲ್ಲ, ಯಾರೂ ಅಲ್ಲ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಪರಮಾತ್ಮನೇ ನಿಜವಾದ ದೇವರು. ಅವನನ್ನು ನಾನಾದಿಯಾಗಿ, ನನ್ನನ್ನು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು, ಸಕಲ ಜೀವ ಜಂತುಗಳು ಎಲ್ಲವೂ ಕೂಡ ಆತನನ್ನೇ ಆರಾಧಿಸುವುದು ಅಂತ. ಆತನನ್ನು ಹೇಗೆ ಆರಾಧಿಸುವುದು ಅಂದರೆ ಸೋಹಂಭಾವದಿಂದ ಆರಾಧಿಸುವುದು. ಸೋಹಂಭಾವೇನ ಪೂಜೆಯೇತ್. ಅದಕ್ಕೆ ಶರಣತತ್ವಗಳು ಎಲ್ಲವೂ ಕೂಡ ಎಲ್ಲರೂ ಒಂದೊಂದು ಮಾತನ್ನು, ತಮ್ಮ ಅನುಭವವನ್ನು ಒಂದೊಂದು ಮಾತಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಕಾಯ ಕಮಲವ ಸಜ್ಜೆ ಮಾಡಿ, ಜೀವರತ್ನವ ಲಿಂಗ ಮಾಡಿ, ಭಾವ ಪುಷ್ಪದೊಳು ಪೂಜಿಪನು ದೇವರ ದೇವಕಣ. ಸರ್ವಜ್ಞನೂ ಕೂಡ ಅದೇ ಮಾತನ್ನು ಹೇಳಿರ್ತಕ್ಕಂಥದ್ದು. ಕಾಯ ಕಮಲವ ಸಜ್ಜೆ ಮಾಡಿ. ಕಾಯ ಅಂದರೆ ಈ ಶರೀರವನ್ನು ಸಜ್ಜೆ, ಮಂಟಪವನ್ನಾಗಿ ಮಾಡಿ, ಅಂದರೆ ದೇವ್ರ ಕೋಣೆಯನ್ನಾಗಿ ಮಾಡಿ, ದೇವ್ರ ಮನೆಯನ್ನಾಗಿ ಮಂಟಪವನ್ನಾಗಿ ಮಾಡಿ, ಜೀವರತ್ನವನ್ನು ಲಿಂಗ ಮಾಡಿ. ಆ ದೇವ್ರ ಕೋಣೆಯಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಒಂದು ಆರಾಧನೆ ಮಾಡಲಿಕ್ಕೆ ಒಂದು ಮೂರ್ತಿ ಇರಬೇಕಲ್ಲ, ಚಿತ್ರಪಟ ಇರಬೇಕಲ್ಲ, ಚಿತ್ರಪಟವೋ ಮೂರ್ತಿಯೋ ಇರಬೇಕಲ್ಲ, ಅಥವಾ ಒಂದು ಲಿಂಗದ ಆಕಾರದಲ್ಲಿ ಯಾವುದೋ ಒಂದು ಇರಬೇಕಲ್ಲ. ಇಲ್ಲಿ ಜೀವರತ್ನವನ್ನೇ ಲಿಂಗ ಮಾಡಿ, ದೇಹವನ್ನು ಹೊರತುಪಡಿಸಿ ನಾನಾರು ಅಂತ ಹುಡುಕ್ತಾ ಇದ್ದೀನಲ್ಲ, ನಾನು ಅಂತ ಇರ್ತಕ್ಕಂಥ ಜೀವನನ್ನೇ ಅಲ್ಲಿ ಲಿಂಗವನ್ನಾಗಿ ಮಾಡಿ, ಅಂದರೆ ಆರಾಧನೆ ಮಾಡ್ತಕ್ಕಂಥ ಮೂರ್ತಿಯನ್ನಾಗಿ ಮಾಡಿ, ಭಾವಪುಷ್ಪದೊಳು ಪೂಜಿಪನು. ಯಾವುದರಿಂದ ಪೂಜಿಸಬೇಕು? ನನ್ನ ಭಾವನೆಗಳೆಲ್ಲವೂ ಲೋಕದ ವ್ಯವಹಾರಗಳನ್ನು, ಲೋಕದ ಸುಖಭೋಗಗಳನ್ನು ಚಿಂತಿಸುವುದನ್ನು ಬಿಟ್ಟು ನಾನೇ ಪರಮಾತ್ಮ, ನಾನೇ ಪರಮಾತ್ಮ, ನಾನೇ ಪರಬ್ರಹ್ಮನೆಂಬ ಅರ್ಥವನ್ನು ಕೊಡ್ತಕ್ಕಂಥ ಸೋಹಂ, ನಾನೇ ಪರಬ್ರಹ್ಮ ಅಂದರೆ ಈ ಜೀವಾತ್ಮನೇ ಪರಮಾತ್ಮ, ಜೀವಾತ್ಮನೇ ಪರಮಾತ್ಮ, ಆ ಪರಮಾತ್ಮನೇ ನಾನು ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥ ಸೋಹಂ ಭಾವದಿಂದ ಪೂಜಿಸಬೇಕು. ಅದೇ ನಿಜವಾದ ಹೂಗಳು. 21,600 ಶ್ವಾಸಗಳು ನಮ್ಮ ಒಂದು 24 ಗಂಟೆಯಲ್ಲಿ ಏನು ನಡೀತಾವಲ್ಲ, ನಮ್ಮ ಉಸಿರಾಟಗಳು,
ಆ 21,600 ಶ್ವಾಸಗಳೇ ನಿಜವಾದ ಹೂಗಳು. ಹೊಸದಾಗಿ ಬುಟ್ಟಿ ತಂದು ಚೆನ್ನಾಗಿ ಅರಳಿರುವ ಬಗೆ ಬಗೆ ಹೂಗಳನ್ನ ಏನು ತಂದು ಬಾಹ್ಯ ಪೂಜೆಯನ್ನು ಮಾಡ್ತೀವಲ್ಲ, ಆಂತರಿಕ ಪೂಜೆಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ನಿಜವಾದ ಹೂಗಳು ಯಾವುವು ಅಂದರೆ 21,600 ಶ್ವಾಸಗಳು. ಆ ಒಂದೊಂದು ಶ್ವಾಸವನ್ನು ನಾವು ವ್ಯರ್ಥವಾಗಿ ಕಳೆದ್ರೆ ಏನಾಗುತ್ತೆ ಅಂದರೆ, ಪೂಜೆಗೆ ಅಂತ ತಂದಿರೋ ಹೂವನ್ನ ವ್ಯರ್ಥವಾಗಿ ಅಲ್ಲಿ ಇಲ್ಲಿ ಬೀಸಾಡಿ ಕಾಲು ತುಳಿತಕ್ಕೋ ಬಿಸಿಲಲ್ಲಿ ಒಣಗೋ ಬೀಸಾಡೋದಂಗೆ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಹೌದು ತಾನೆ? ನಮ್ಮ ಜೀವಿತಾವಧಿಯಲ್ಲಿ ನಾವು ಮಾಡ್ತಾ ಇರೋದು ಅದನ್ನೇ. ಆದರೆ ಇಲ್ಲಿ ಒಂದು ಹೂವು ಕೂಡ ವ್ಯರ್ಥವಾಗದಂತೆ ಯಾರು ಪೂಜಿಸ್ತಾರೋ ಅವನು ನಿಜವಾಗಿಯೂ ಪೂಜೆಯನ್ನು ಮಾಡಿದಂತಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆ ಸೋಹಂಭಾವದಿಂದ ಪೂಜಿಸಬೇಕು. ಹೇಗೆ ಪೂಜಿಸಬೇಕು? ಉಸಿರು ಒಳಗಡೆ ಹೋಗುವಾಗ ಸೋ ಅಂತ ಮನಸ್ಸನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗೋದು ಉಸಿರು ಜೊತೆಗೆ. ಉಸಿರು ಹೊರಗೆ ಬರ್ತಾ ಇರುವಾಗ ಹಮ್ ಅಂತ ಜೊತೆಯಲ್ಲೇ ಬರೋದು. ಹಾಗೇನಾಗುತ್ತೆ, ನಮ್ಮ ಭಾವನೆ ಎಲ್ಲವೂ ಕೂಡ ಸೋ ಅಂತ ಒಳಗಡೆ ಹೋಗುತ್ತೆ, ಉಸಿರು ಹೊರಗಡೆ ಬರುವಾಗ ಹಮ್ ಅಂತ ಜೊತೆಲಿ ಬರುತ್ತೆ. ಆಗ ಅನ್ಯ ವಿಚಾರಗಳಿಗೆ, ಅನ್ಯ ಸಂಕಲ್ಪಗಳಿಗೆ ಎಡೆ ಇಲ್ಲದಂತಾಗುತ್ತೆ. ಆಗೇನಾಗುತ್ತೆ, ಈ ನಿಜವಾದ ಹೂವು ಆ ಜೀವರತ್ನವೆಂಬ ಪರಮಾತ್ಮನಿಗೆ ಅರ್ಪಿಸಲ್ಪಡ್ತದೆ. ಒಂದು ಹೂವು ಅರ್ಚನೆ ಆಯಿತು. ಆಮೇಲೆ ಇನ್ನೊಂದು ಉಸಿರಾಟ ಸೋ ಅಂತ ಒಳಗಡೆ ಹೋಗುತ್ತೆ, ಹಮ್ ಅಂತ ಹೊರಗೆ ಬರುತ್ತೆ. ಆಗ ಇನ್ನೊಂದು ಹೂವನ್ನು ತೆಗೆದು ಪರಮಾತ್ಮನಿಗೆ ಅರ್ಪಿಸಿದಂತಾಯಿತು. ನೋಡಿ, ಯಾವ ದೇವಾಲಯಕ್ಕೂ ಹೋಗ್ಬೇಕಾದ ಅಗತ್ಯ ಬೀಳಲಿಲ್ಲ. ಈಗ ಏನಾಗುತ್ತೆ, ಶರೀರವೆಂಬ ಈ ದೇವಾಲಯದಲ್ಲಿ ಜೀವರತ್ನವೆಂಬ ದೇವರನ್ನು ಭಾವಪುಷ್ಪದಳು ಸೋಹಂಭಾವದಿಂದ ಪೂಜಿಸುವ ಕ್ರಮ. ಎಲ್ರಿಗೂ ಸಾಧ್ಯವ ಅಂದರೆ ಇದು ಸುಲಭವಾದ ಕೆಲಸ, ಎಲ್ರಿಗೂ ಸಾಧ್ಯ. ಆದರೆ ಈ ವಿಧಾನವನ್ನು ಹೇಳ್ಕೊಡ್ಬೇಕಲ್ಲ. ಕಾಸು ಖರ್ಚಿಲ್ಲ, ದೇಹಕ್ಕೆ ಬಾಧೆ ಇಲ್ಲ, ಆಮೇಲೆ ಶುಚಿತ್ವದ ಅಂದರೆ ಮಡಿ ಮೈಲಿಗೆ ಅನ್ನೋ ಬಾಧೆ ಇಲ್ಲ. ಶುಚಿತ್ವ ಶರೀರಕ್ಕೆ, ಆ ಶರೀರದ ಆರೋಗ್ಯ ದೃಷ್ಟಿಯಿಂದ ಶುಚಿತ್ವ ಬಹಳ ಮುಖ್ಯ, ಸಾತ್ವಿಕ ಆಹಾರ ಬಹಳ ಮುಖ್ಯ, ಇವೆಲ್ಲ ಇರಬೇಕು. ಆದರೆ ಮಡಿ ಅಂತ ಮಾಡಿ ಮಡಿ ನೆಪದಲ್ಲಿ ದೇಹವನ್ನೆಲ್ಲ ದಂಡಿಸ್ತಾ ಇರ್ತೀವಲ್ಲ, ಅದರ ಅವಶ್ಯಕತೆ ಇರೋದಿಲ್ಲ. ಬಾಹ್ಯ ವಸ್ತುಗಳನ್ನು ಹಣ ಕೊಟ್ಟು ಖರೀದಿಸಿ ತಂದು ನಾವು ಇಲ್ಲಿ ಶ್ರಮ ಪಡ್ತೀವಲ್ಲ, ಇರುವವರು ಯಥೇಚ್ಛವಾಗಿ ಮಾಡ್ತಾರೆ, ಇಲ್ಲದಿರೋರು ಏನು ಮಾಡ್ತಾರೆ? ಅವರು ಅಯ್ಯೋ ಮಾಡಲೇಬೇಕಲ್ಲ, ಗುರುಗಳು ಹೇಳ್ಬಿಟ್ಟಿದ್ದಾರೆ, ದೊಡ್ಡವರು ಪೂಜಾರಿಗಳು ಹೇಳ್ಬಿಟ್ಟಿದ್ದಾರೆ ಅಂತ ಜನಗಳು ಶ್ರಮ ಬೀಳ್ತಾರೆ. 1 ವಾರ ಮಾಡಿ, 2 ವಾರ ಮಾಡಿ, ಶನಿವಾರ ಮಾಡಿ, ಶುಕ್ರವಾರ ಮಾಡಿ, ಸೋಮವಾರ ಮಾಡಿ. ಮಿಕ್ಕ ದಿನಗಳಲ್ಲಿ ದೇವರು ಇರೋದಿಲ್ವಾ? ಮಿಕ್ಕ ದಿನಗಳಲ್ಲಿ ನಾವು ಉಸಿರಾಡೋದಿಲ್ವಾ? ಪ್ರತಿ ಕ್ಷಣವೂ ಉಸಿರಾಡ್ತೀವಲ್ವ? ಉಸಿರಾಡುವ ಪ್ರತಿ ಕ್ಷಣವೂ ಶುಭಗಳಿಗೆ. ಉಸಿರಾಡುವ ಪ್ರತಿಯೊಂದು ಉಸಿರಾಟವು ಒಂದೊಂದು ಪವಿತ್ರವಾದ ಹೂವೇ ಅದು. ಸದಾಕಾಲ ನೆಲೆಗೊಂಡಿರ್ತಕ್ಕಂಥ ಜೀವರತ್ನವೇ ಪರಮಾತ್ಮನು. ಈಗ ನಾವು ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಮಿಕ್ಕ ಕಾಲದಲ್ಲಿ ದೇವರು ಇರೋದಿಲ್ವಾ? ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು, ಈ ಶರೀರವೇ ನಿಜವಾದ ದೇವಸ್ಥಾನ, ಅಲ್ಲಿರ್ತಕ್ಕಂಥ ಜೀವರತ್ನವೇ ನಿಜವಾದ ದೇವರು. ಅವನಿಗೆ ಉಸಿರಾಟವೆಂಬ ಈ ಭಾವ ಪುಷ್ಪವನ್ನು ನಾವು ಆತನಿಗೆ ಅರ್ಪಿಸಬೇಕು. ಯಾಕಿಷ್ಟೆಲ್ಲ ಲಂಬಿಸಿ ಹೇಳಬೇಕಾಯ್ತು ಅಂದರೆ, ನಿಜವಾದ ಈ ರೀತಿ ಕ್ರಮವನ್ನು ಜನರಿಗೆ ಹೇಳ್ಕೊಡಿ. ನೀವು ತಿಳಿದು ಮಾಡಿ ಜನರಿಗೂ ಹೇಳ್ಕೊಡಿ. ಹಂಗಾದರೆ ಬಾಹ್ಯದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು, ಉಪಾಸನಾ ಕ್ರಮಗಳೆಲ್ಲ ವ್ಯರ್ಥವೇ ಅಂದರೆ, ಒಂದು ಹಂತದವರೆಗೆ ಮಾತ್ರ ಜನರ ಮನಸ್ಸನ್ನು, ಅಲ್ಲಿ ಇಲ್ಲಿ ಕಾಡು ಸುತ್ತುತ್ತಾ ಇರುವ ಮನಸ್ಸನ್ನು ತಂದು ನಿಲ್ಲಿಸಲಿಕ್ಕೆ, ಅವರಲ್ಲಿ ಭಕ್ತಿ ಭಾವ ಬೆಳೆಸಲಿಕ್ಕಷ್ಟೇ ಆ ಕಾರ್ಯ. ಆದರೆ ಇದೇ ನಿಜ, ಆ ಕಡೆ ಹೋಗಬೇಡಿ ಅಂತ ಜನರನ್ನು ಭಯಪಡಿಸೋದು ಇದೆಯಲ್ಲ, ಅದು ಮಹಾಪಾಪ ಕಾರ್ಯ. ಇಲ್ಲಿಂದ ತೋರಿಸಿ, ನೋಡಪ್ಪ ಇಲ್ಲಿಂದ ಮುಂದಕ್ಕೆ ನೀವು ಇಲ್ಲಿಗೆ ಹೋಗ್ಬೇಕಂತ ತೋರಿಸ್ಬೇಕು. ಇದು ನಿಜವಾದ ಧರ್ಮ. ಅಲ್ಲೇ ಕಟ್ಟಾಕೊಂಡು ಅವರಿಂದ ಬರ್ತಕ್ಕಂಥ ಆದಾಯವನ್ನು ಕಿತ್ಕೊಂಡು ನಾವು ದೊಡ್ಡವರು ಅನಿಸ್ಕೊಳ್ಳೋದಕ್ಕೆ ಆ ಕೆಲಸವನ್ನು ಮಾಡಬಾರ್ದು. ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅರ್ಜುನ ಏನು ಹೇಳ್ತಾ ಇದ್ದಾನೆ? ಪರಮಾತ್ಮ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೂ ಕೂಡ ನೀನು ಪರಮ ದೇವತಾ ಸ್ವರೂಪನಾಗಿದ್ದೀಯ. ಸ್ವಯಂ ಸಿದ್ಧರಾದ ತಾವು 25ನೇ ತತ್ವವಾದ ಪುರಾಣ ಪುರುಷನು ನೀನೇ ಆಗಿದ್ದೀಯ. ಬ್ರಹ್ಮಾಂಡ ಪಾಲಕರಾಗಿಯೂ ಇರುವಿರೆಂದು ನನಗೆ ಚೆನ್ನಾಗಿ ಗೊತ್ತಾಯಿತು. ಇಷ್ಟೆಲ್ಲವನ್ನು ನೀನು ಮಾಡ್ತಾ ಇದೆಯಾ, ಎಲ್ಲರನ್ನು ರಕ್ಷಿಸ್ತಾ ಇದೆಯಾ, ಜನ್ಮ ಬಂಧನದಲ್ಲಿ ಬೀಳದಂತೆ ನೀನು ಕಾಪಾಡ್ತಾ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು. ಮಾಯಾತೀತನಾಗಿದ್ದೀಯಾ ನೀನು ಅಂತಲೂ ಗೊತ್ತಾಯಿತು. ಮಾಯಾತೀತ ಅಂದ್ರೇನು? ಯಾವುದೇ ಭ್ರಮೆಗೆ ಒಳಗಾಗತಕ್ಕಂಥವನಲ್ಲ ನೀನು, ಪೂರ್ಣಜ್ಞಾನಿ ನೀನು ಅನ್ನೋ ವಿಚಾರ ನನಗೊಂದು ಗೊತ್ತಾಯಿತು ಅಂತೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಇನ್ನೊಂದು ರೀತಿಯಿಂದಲೂ ಈ ಜ್ಞಾನವನ್ನು ಪರೀಕ್ಷಿಸಬಹುದು. ಇದುವರೆಗೂ ಹುಟ್ಟಿದ ಶ್ರೇಷ್ಠವಾದ
ಶ್ರೇಷ್ಠರಾದ ದೊಡ್ಡ ಮಹರ್ಷಿಗಳೆಲ್ಲರೂ ತಮ್ಮನ್ನು ಇದೇ ರೀತಿಯಲ್ಲಿ ವರ್ಣಿಸಿದರು. ಇಷ್ಟೊತ್ತು ನಾನು ಹೇಗೆ ನಿನ್ನನ್ನು ಆಡಿ ಹೊಗಳದ್ನೋ ಪರಮಾತ್ಮ, ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ, ಋಷಿಮುನಿಗಳು ಕೂಡ ಅದೇ ರೀತಿಯಲ್ಲಿ ನಿಮ್ಮನ್ನು ವರ್ಣಿಸಿದ್ದಾರೆ. ಅವರ ವರ್ಣನೆಯ ಸತ್ಯಾಂಶವು ಈಗ ಚೆನ್ನಾಗಿ ನನಗೆ ಭಾಸವಾಯಿತು. ನನಗೆ ಈಗ ಗೊತ್ತಾಯಿತು ಅವರೆಲ್ಲ ಯಾಕೆ ನಿನ್ನನ್ನು ಹೊಗಳ್ತಾ ಇದ್ರು ಅಂತ. ಅವರು ಯಾವ ರೀತಿಯಲ್ಲಿ ಹೊಗಳ್ತಾ ಇದ್ರು, ಆ ಹೊಗಳಿಕೆ ಅರ್ಥವೂ ಕೂಡ ನನಗೆ ಈಗ ಅರ್ಥ ಆಯಿತು ಅಂತ ಅರ್ಜುನನು ಇಲ್ಲಿ ಹೇಳ್ತಾ ಇದ್ದಾನೆ. ಈ ದೇವತೆಗಳೆಲ್ಲರೂ ತಮ್ಮ ಪ್ರಸಾದದ ಫಲವೇ, ನಿನ್ನ ಕರುಣೆಯ ಫಲವೇ ಈ ದೇವತೆಗಳೆಲ್ಲರೂ. ನಾರದರು ನನ್ನ ಹತ್ತಿರ ಬಂದಾಗಲೆಲ್ಲ ತಮ್ಮ ಗುಣಗಾನವನ್ನು ಗೀತೆಯ ಮೂಲಕ ಪಾಡುತ್ತಿದ್ದರು. ಅದರ ಅರ್ಥವು ನನ್ನಲ್ಲಿ ಗೊತ್ತಾಗದೆ ಕೇವಲ ಗಾನದ ಮಾಧುರ್ಯವನ್ನು ಮಾತ್ರ ಆಸ್ವಾದಿಸುತ್ತಿದ್ದೆನು. ಪರಮಾತ್ಮ, ನಾರದರು ಆಗಾಗ ಬರೋರು ನನ್ನ ಹತ್ರ, ನಿನ್ನ ಗುಣಗಾನವನ್ನು ಆಡ್ತಿದ್ರು. ನಾನು ಆ ಆಡುವಿಕೆಯ ಮಾಧುರ್ಯವನ್ನಷ್ಟೇ ಸವಿತಾ ಇದ್ದೆ ಹೊರತು ಅದರ ಆ ಒಳ ಅರ್ಥವನ್ನು ತಿಳಿತಾ ಇರಲಿಲ್ಲ. ಆದರೆ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.